ಆಯ್ಕೆ ಅವಧಿ ಕೂಡ ಇನ್ನೂ ಸಮಯ ಇರತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಲೆಟರ್ ಪ್ಯಾಡ್ ಅಲ್ಲಿ ಆ ಒಂದು ಖಾಲಿ ಇಲ್ಲದೆ ಇರತಕ್ಕಂಥ ಹುದ್ದೆಯನ್ನ ನೇಮಕ ಮಾಡಿ ಅಂತ ಹೇಳಿ ಅವರು ಬರೆದು ಕಳಿಸಿರತಕ್ಕಂಥ ವಿಚಾರ ಇರ್ಬೋದು. ಮತ್ತು ಅವರು 14ನೇ ತಾರೀಕು ಸದನದಲ್ಲಿ ನಾನು ಮಾತನಾಡಿ ಅಲ್ಲಿ ನಾನು ಅವಶ್ಯಕತೆ ಬಿದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ನ ಮಾಡಿದ ಮೇಲೂ ಕೂಡ 7ನೇ ತಾರೀಕು ಅವರ ಚೇಂಬರ್ಗೆ ವಿಧಾನ ಪರಿಷತ್ನ ಸಭಾಪತಿ ಚೇಂಬರ್ಗೆ ಹೋಗಿ ಕಾಂಗ್ರೆಸ್ನ ಒಂದಷ್ಟು ಮುಖಂಡರುಗಳು ಶಾಸಕರು ಎಲ್ಲರೂ ಕೂಡ ಹೋಗಿ ಅಲ್ಲಿ ದಬ್ಬಾಳಿಕೆ ಮಾಡಿ ಆ ಬಾಕ್ಲನ್ನ ಬಂದ್ ಮಾಡಿ ಅವರಿಗೆ ಒತ್ತಾಯ ಪೂರ್ವಕವಾಗಿ ಬೆದರಿಕೆ ಹಾಕಿ ಸಹಿಯನ್ನ ಮಾಡಿಸ್ಕೊಂಡಿರತಕ್ಕಂಥದನ್ನ ಇವತ್ತು ನಮ್ಮ ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತಂದಿದ್ದೀವಿ. ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರು ಕೂಡ ಜಂಟಿಯಾಗಿ ಮಾನ್ಯ ವಿರೋಧ ಪಕ್ಷ ನಾಯಕರಾದಂತ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಆ ದೂರನ್ನು ಕೊಟ್ಟಿದ್ದೀವಿ. ಆ ಕಾನೂನಲ್ಲಿ ಈ ಒಂದು ಸಭಾಪತಿಗಳು ರಾಜೀನಾಮೆ ಕೊಡಬೇಕಾಗಿದ್ರೆ ಅವ್ರು ಯಾರಿಗೂ ಕೊಡಬೇಕು? ಉಪಸಭಾಪತಿನೂ ಇಲ್ದಿರೋ ಸಂದರ್ಭದಲ್ಲಿ ಅವ್ರು ಯಾರು ಕೊಡಬೇಕು, ಅವ್ರು ಯಾರು ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ಕೂಡ ಕೇಳುವುದು. ಕಾನೂನಲ್ಲಿ ಯಾವ ತರ ಒಂದು ತೊಡಕಿದೆ, ಅದು ಹೆಂಗ್ ಮಾಡಬೇಕು ಅನ್ನೋದು ಕೂಡ ಇವತ್ತು ರಾಜ್ಯಪಾಲರು ಅದನ್ನು ಚರ್ಚೆ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಕೂಡ ಲೀಗಲಿ ಏನ್ ಮಾಡಬೇಕು, ಬಹುಶಃ ಇದೆಲ್ಲ ಆದಾಗ ಮಾನ್ಯ ಸಭಾಪತಿಗಳು ಹೊರಟ್ಟಿಯವರು ಒಂದು FIR ನ ದಾಖಲೆ ಮಾಡಬೇಕಾಯ್ತು. ಆ FIR ನ ಕೂಡ ಅವರು ಯಾಕೆ ದಾಖಲೆ ಮಾಡಿದಾರಾ ಇಲ್ವಾ, ಮುಂದಕ್ಕೆ ಯಾವ ತರ ಕಾನೂನು ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಿ ಅದರ ಬಗ್ಗೆ ತನಿಖೆ ಮಾಡಿ ಅದಕ್ಕೆ ಏನಿದೆಯೋ ಅದನ್ನ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಮಾನ್ಯ ರಾಜ್ಯಪಾಲರಲ್ಲಿ ನಾವು ಮನವಿ ಮಾಡಿದೀವಿ. ಅವರು ಕೂಡ ಸ್ಪಂದಿಸಿದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿ ಲೀಗಲ್ ಅಲ್ಲಿ ನಾನು ಏನಿದೆ ನೋಡಿ ಅದನ್ನ ಕ್ರಮ ತಗೊಳ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ 13ನೇ ತಾರೀಕಿಗೆ ಸದನ ಪ್ರಾರಂಭ ಆಗ್ತಾ ಇದೆ ವಿಧಾನಮಂಡಲ. ಅಲ್ಲಿ ಕೂಡ ನಾವು ಇಬ್ಬರು JDS ಮತ್ತು ಕಾಂಗ್ರೆಸ್ ಬಿಜೆಪಿಯ ಶಾಸಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡಲಿದ್ದೀವಿ.